ಹಲೋ ಗುಡ್ ಮಾರ್ನಿಂಗ್ ಸ್ಟೂಡೆಂಟ್. ಟುಡೇ ನಾನೀಗ ಸೈನ್ಸ್ ವೆಂಚರ್ ದಟ್ ಈಸ್ ರಿವೈಸ್ಡ್ NEP 2020 ಇದು NEP ಬೇಸ್ಡ್ ಆನ್ NEP ಟೆಕ್ಸ್ಟ್ ಬುಕ್. ಇದು 5th ಸ್ಟ್ಯಾಂಡರ್ಡ್ದು ಸೈನ್ಸ್ ಟೆಕ್ಸ್ಟ್ ಬುಕ್. ಅದರಲ್ಲಿ ದ ಸರ್ಕ್ಯುಲೇಟರಿ ಸಿಸ್ಟಮ್ ಈ ಒಂದು ಫಸ್ಟ್ ಪಾಠನ ಮಾಡೋಕ್ಕೆ ಇಷ್ಟಪಡ್ತೀನಿ. ಸೊ ಫಸ್ಟ್ ನೋಡಿ, ನೀವು ಇದರಲ್ಲಿ ಕೀ ಕಾನ್ಸೆಪ್ಟ್ಸ್ ಇನ್ನೇನು ಕಲಿತೀವಿ ಇದೆಲ್ಲ ಇರಲಿ. ಓಕೆ, ಫಸ್ಟ್ ಇಲ್ಲಿಂದ ಹೋಗೋಣ. ಫಸ್ಟು ಬೇಸ್ಡ್ ಆನ್ ಯುವರ್ ಪ್ರೀವಿಯಸ್ ನಾಲೆಡ್ಜ್ ಆಫ್ ದ ಫಂಕ್ಷನ್ಸ್ ಆಫ್ ಹ್ಯೂಮನ್ ಬಾಡಿ ಆನ್ಸರ್ ದ ಫಾಲೋಯಿಂಗ್ ಕ್ವಶನ್ಸ್. ಮೊದಲು ನಿಮಗೆ ಸ್ವಲ್ಪ ನಾಲೆಡ್ಜ್ ಅಬೌಟ್ ಹ್ಯೂಮನ್ ಬಾಡಿ ಮೇಲೆ ಗೊತ್ತಿದೆ ಅಲ್ವಾ? ಸೊ ಅದನ್ನು ಇಟ್ಕೊಂಡು ನೀವು ಒಂಚೂರು ಇದನ್ನು ಕ್ವಶನ್ಸ್ಗೆ ಆನ್ಸರ್ ಮಾಡಿ. ನೇಮ್ ದ ಆರ್ಗನ್ ಸಿಸ್ಟಮ್ ಶೋನ್ ಇನ್ ದ ಪಿಕ್ಚರಲ್ಲಿರೋ ಆರ್ಗನ್ ಸಿಸ್ಟಮ್ಸ್ ಎಲ್ಲ ನೇಮ್ ಮಾಡ್ತೀರಲ್ವ, ಎಲ್ಲ ಇದೆಯಲ್ಲ. ಆರ್ಗನ್ ಸಿಸ್ಟಮ್ಸ್ ಅಂದರೆ ಗ್ಲ್ಯಾಂಡ್ಸ್ ಎಲ್ಲ ಅಲ್ಲ, ಆರ್ಗನ್ ಸಿಸ್ಟಮ್ ಅಂದರೆ ಯಾವ್ಯಾವುದು ಶೋನ್ ಇನ್ ದ ಪಿಕ್ಚರ್. ಮೌತ್, ಸಲೈವರಿ ಗ್ಲ್ಯಾಂಡ್ಸ್, ಸಫಿ ಇದೆಲ್ಲನೂ. ಓಕೆನಾ? ರೈಟ್ ದ ಫಂಕ್ಷನ್ಸ್ ಆಫ್ ದ ಫಾಲೋಯಿಂಗ್ ಆರ್ಗನ್ಸ್. ಇದರ ಫಂಕ್ಷನ್ಸ್ ಬರಿಬೇಕು. ಮೌತ್, ಇಟ್ ಬೈಟ್ಸ್ ಚೂಸ್ ದ ಫುಡ್ ಅಲ್ವಾ. ಸ್ಟಮಕ್, ಇಟ್ ಡೈಜೆಸ್ಟ್ ದ ಫುಡ್. ಸ್ಮಾಲ್ ಇಂಟೆಸ್ಟೈನ್, ಇಟ್ ಆಲ್ಸೋ ಡೈಜೆಸ್ಟ್ ದ ಫುಡ್. Large intestine, it absorbs the waste materials. In the rectum, it throws away the waste. So ishtayitu. Okay, now we are aware that the food we consume is rich in nutrients. ನಮಗೆಲ್ಲ ಗೊತ್ತು, ನಾವು ಊಟ ಮಾಡೋ ಫುಡ್ಡು ತುಂಬ ನ್ಯೂಟ್ರಿಯೆಂಟ್ಸಲ್ಲಿ ತುಂಬ ರಿಚ್ ಆಗಿದೆ ಅಂತ. ಎಲ್ಲ ಅನೇಕ ಪದಾರ್ಥಗಳನ್ನು ಒಳಗೊಂಡಿದೆ. The digestive system plays a crucial role in breaking down ಫುಡ್ ಆ್ಯಂಡ್ ಎಕ್ಸ್ಟ್ರಾಕ್ಟಿಂಗ್ ದೀಸ್ ನ್ಯೂಟ್ರಿಯೆಂಟ್ಸ್. ಈಗ ಡೈಜೆಸ್ಟಿವ್ ಸಿಸ್ಟಮಲ್ಲಿ ಏನಾಗುತ್ತೆ, ಈ ಒಂದು ನಾವು ತೊಗೊಂಡಿರೋ ಫುಡ್ಡು ಸಣ್ಣ ಸಣ್ಣ ಪಾರ್ಟಿಕಲ್ಸ್ಗೆ ಅದು ಬ್ರೇಕ್ ಆಗಿ ಡೈಜೆಸ್ಟ್ ಆಗಬೇಕು ಅಂದರೆ ಮೊದಲು ಬ್ರೇಕ್ ಆಗುತ್ತೆ, ಸಣ್ಣ ಸಣ್ಣ ತುಂಡುಗಳಾಗಿ ಆಮೇಲೆ ಅದು ಡೈಜೆಸ್ಟ್ ಆಗುತ್ತೆ. ಬಟ್ ಯು ಹ್ಯಾವ್ ಎವರ್ ವಂಡರ್ಡ್ ಹೌ ದೀಸ್ ಎಸೆನ್ಷಿಯಲ್ ನ್ಯೂಟ್ರಿಯೆಂಟ್ಸ್ ಆರ್ ಡಿಸ್ಟ್ರಿಬ್ಯೂಟೆಡ್ ಥ್ರೂಔಟ್ ದ ಎಂಟೈರ್ ಬಾಡಿ. ಇವಾಗ ಇದೆಲ್ಲ ಡೈಜೆಸ್ಟ್ ಆಗುತ್ತಲ್ವ, ಸಣ್ಣ ಸಣ್ಣ ಪಾರ್ಟಿಕಲ್ಸ್ಗಾಗಿ ಡಿವೈಡ್ ಆಗುತ್ತೆ. ಅದು ಹೇಗೆ ಎಲ್ಲ ಭಾಗಗಳಿಗೆ ಅದು ಹೇಗೆ ಡಿಸ್ಟ್ರಿಬ್ಯೂಟ್ ಆಗುತ್ತೆ, ನಿಮಗೆ ಆಶ್ಚರ್ಯ ಅಲ್ವಾ ಹೇಗೆ ಅಂತ ನಾವು ಓದೋಣ ಈಗ. ಲೆಟ್ ಅಸ್ ಎಕ್ಸ್ಪ್ಲೋರ್ ದ ಬಾಡಿ ಸಿಸ್ಟಮ್ ರೆಸ್ಪಾನ್ಸಿಬಲ್ ಫಾರ್ ದಿಸ್ ಫಂಕ್ಷನ್. ಈ ಒಂದು ಫಂಕ್ಷನ್ಗೆ ಎಲ್ಲ ಫುಡ್ ಮೆಟೀರಿಯಲ್ಸ್ನ ಎಲ್ಲ ಪಾರ್ಟ್ಸ್ ಆಫ್ ದ ಬಾಡಿಗೆ ಡಿಸ್ಟ್ರಿಬ್ಯೂಟ್ ಮಾಡೋ ಒಂದು ಫಂಕ್ಷನ್ ಸಿಸ್ಟಮ್ನ ನಾವೀಗ ಓದೋಣ. ಓಕೆ, ಫಸ್ಟ್ ದ ಹ್ಯೂಮನ್ ಬಾಡಿ ಕನ್ಸಿಸ್ಟ್ ಆಫ್ ಡಿಫರೆಂಟ್ ನಮ್ಮ ಹ್ಯೂಮನ್ ಬಾಡಿಲಿ ತುಂಬ ಆರ್ಗನ್ಸ್ ಇದೆ. ದೀಸ್ ಆರ್ಗನ್ಸ್ ವರ್ಕ್ ಟುಗೆದರ್ ಟು ಪರ್ಫಾರ್ಮ್ ವೇರಿಯಸ್ ಲೈಫ್ ಫಂಕ್ಷನ್ಸ್ ಆಫ್ ದ ಬಾಡಿ. ಸೊ ಇವೆಲ್ಲ ಆರ್ಗನ್ಸು ಎಲ್ಲರ ಜೊತೆ ಕೆಲಸ ಮಾಡಿ ಕೆಲವು ಬಾಡಿ ಒಂದು ಕೆಲಸಗಳನ್ನು ಮಾಡುತ್ತೆ. ಎ ಗ್ರೂಪ್ ಆಫ್ ಆರ್ಗನ್ಸ್ ವರ್ಕ್ ಟುಗೆದರ್ ಟು ಪರ್ಫಾರ್ಮ್ ಎ ಪರ್ಟಿಕ್ಯುಲರ್ ಫಂಕ್ಷನ್ ಇನ್ ದ ಬಾಡಿ ಆ್ಯಂಡ್ ಫಾರ್ಮ್ಸ್ ಎನ್ ಆರ್ಗನ್ ಸಿಸ್ಟಮ್. ಈ ಆರ್ಗನ್ಸ್ ಎಲ್ಲ ಸೇರಿ ಏನಾಗುತ್ತೆ, ಆರ್ಗನ್ ಸಿಸ್ಟಮ್ ಆಗುತ್ತೆ. ಅದು ಒಂದು ನಮ್ಮ ಫಂಕ್ಷನ್ಸ್ನೆಲ್ಲ ಮಾಡುತ್ತೆ. ದ ಸರ್ಕ್ಯುಲೇಟ್ರಿ ಸಿಸ್ಟಮ್, ರೆಸ್ಪಿರೇಟ್ರಿ ಸಿಸ್ಟಮ್, ಅದೇ ಈ ಆರ್ಗನ್ ಸಿಸ್ಟಮ್ಗಳು ಯಾವ್ಯಾವುದು ಅಂದರೆ ಸರ್ಕ್ಯುಲೇಟ್ರಿ ಸಿಸ್ಟಮ್, ರೆಸ್ಪಿರೇಟ್ರಿ ಸಿಸ್ಟಮ್, ಡೈಜೆಸ್ಟಿವ್ ಸಿಸ್ಟಮ್, ಎಕ್ಸ್ಕ್ರೇಟ್ರಿ ಸಿಸ್ಟಮ್. ಇದೆಲ್ಲ ಎಕ್ಸಾಂಪಲ್ಸ್ ಆರ್ಗನ್ ಸಿಸ್ಟಮ್ಸ್ಗೆ. ಈ ಚಾಪ್ಟ್ರಲ್ಲಿ ನಾವು ಫಸ್ಟು ಈಗ ಸರ್ಕ್ಯುಲೇಟ್ರಿ ಸಿಸ್ಟಮ್ನ ಓದೋಣ. ಫಸ್ಟ್ ಸರ್ಕ್ಯುಲೇಟ್ರಿ ಸಿಸ್ಟಮ್. ವೇರಿಯಸ್ ಎಸೆನ್ಷಿಯಲ್ ಲೈಫ್ ಫಂಕ್ಷನ್ಸ್ ಕಂಟಿನ್ಯೂಸ್ಲಿ ಟೇಕ್ ಪ್ಲೇಸ್ ವಿತಿನ್ ಅವರ್ ಬಾಡಿ. ನಮ್ಮ ಬಾಡಿನೇ ತುಂಬ ಫಂಕ್ಷನ್ಸ್ ನಡೀತಾ ಇರುತ್ತೆ. ಅದರಲ್ಲಿ ಯಾವ್ಯಾವುದು ಈಸ್ ಇನ್ಕ್ಲೂಡ್ ಡೈಜೆಷನ್ ಇದೆ, ರೆಸ್ಪಿರೇಷನ್ ಇದೆ ಆ್ಯಂಡ್ ಮೋರ್ ತುಂಬ ಇದೆ. ಡೈಜೆಷನ್ ಅಂದರೆ ಏನು? ಇಟ್ ಎಕ್ಸ್ಟ್ರಾಕ್ಟ್ಸ್ ನ್ಯೂಟ್ರಿಯೆಂಟ್ಸ್ ಫ್ರಮ್ ದ ಫುಡ್ಡಿಂದ ನ್ಯೂಟ್ರಿಯೆಂಟ್ಸ್ನೆಲ್ಲ ಎಳ್ಕೊಂಡು ಆಮೇಲೆ ಅದನ್ನು ಡೈಜೆಸ್ಟ್ ಮಾಡುತ್ತೆ. ರೆಸ್ಪಿರೇಷನ್ ಏನು ಮಾಡುತ್ತೆ? ಇಟ್ ಇನ್ವಾಲ್ವ್ಸ್ ಇನ್ಹೇಲಿಂಗ್ ಆಕ್ಸಿಜನ್ ಆ್ಯಂಡ್ ಎಕ್ಸೇಲಿಂಗ್ ಕಾರ್ಬನ್ ಡೈಆಕ್ಸೈಡ್. ರೆಸ್ಪಿರೇಷನ್ ಏನು ಮಾಡುತ್ತೆ? ಆಕ್ಸಿಜನ್ ತೊಗೊಳುತ್ತೆ, ಕಾರ್ಬನ್ ಡೈಆಕ್ಸೈಡ್ ಬಿಡುತ್ತೆ. ಎಕ್ಸೇಲ್ ಅಂದರೆ ಬಿಡೋದು, ಇನ್ಹೇಲ್ ಅಂದರೆ ತೊಗೊಳ್ಳೋದು. ಥ್ರೂಔಟ್ ದೀಸ್ ಪ್ರಾಸೆಸ್, ಈ ಎಲ್ಲ ಪ್ರಾಸೆಸ್ ಅವ್ರ ಬಾಡಿ ಜನರೇಟ್ಸ್ ವೇಸ್ಟ್ ಪ್ರಾಡಕ್ಟ್ಸ್. ಆಮೇಲೆ ಇದೆಲ್ಲ ನಡೀತಾ ಇದೆ, ನಮ್ಮ ಬಾಡಿಯಿಂದ ವೇಸ್ಟ್ ಪ್ರಾಡಕ್ಟ್ಸ್ ಕೂಡ ಹೊರಗೋಗುತ್ತೆ ಅಲ್ವಾ. ಟು ಫೆಸಿಲಿಟೇಟ್ ದೀಸ್ ಲೈಫ್ ಫಂಕ್ಷನ್ಸ್ ಅವರ್ ಸರ್ಕ್ಯುಲೇಟರಿ ಸಿಸ್ಟಮ್ ಟ್ರಾನ್ಸ್ಪೋರ್ಟ್ ನ್ಯೂಟ್ರಿಯೆಂಟ್ಸ್ ಆಕ್ಸಿಜನ್ ಟು ಆಲ್ ಬಾಡಿ ಪಾರ್ಟ್ಸ್ ಆ್ಯಂಡ್ ರಿಮೂವ್ಸ್ ಕಾರ್ಬನ್ ಡೈಆಕ್ಸೈಡ್ ವೇಸ್ಟ್ ಪ್ರಾಡಕ್ಟ್ಸ್ ಫ್ರಮ್ ದ್ಯಾಮ್. ಸೊ ಇದೆಲ್ಲ ಮಾಡೋಕ್ಕೋಸ್ಕರ ನಮ್ಮ ಸರ್ಕ್ಯುಲೇಟರಿ ಸಿಸ್ಟಮ್ ಏನು ಮಾಡುತ್ತೆ, ಅದು ನ್ಯೂಟ್ರಿಯೆಂಟ್ಸು ಆಕ್ಸಿಜನ್ ಎಲ್ಲ ಪಾರ್ಟ್ಸ್ಗೆ ಟ್ರಾನ್ಸ್ಪೋರ್ಟ್ ಮಾಡುತ್ತೆ. ಆಮೇಲೆ ಕಾರ್ಬನ್ ಡೈಆಕ್ಸೈಡ್ ಅದನ್ನೆಲ್ಲ ವೇಸ್ಟ್ ಪ್ರಾಡಕ್ಟ್ಸ್ನೆಲ್ಲ ರಿಮೂವ್ ಮಾಡುತ್ತೆ, ಆಮೇಲೆ ಅದನ್ನು ಹೊರಗಡೆ ಹಾಕುತ್ತೆ. ಸೊ ಆರ್ಗನ್ಸ್ ಪಾರ್ಟ್ಸ್ ಆಫ್ ದ ಸರ್ಕ್ಯುಲೇಟರಿ ಸಿಸ್ಟಮ್.
ಮೊದಲು ಸರ್ಕ್ಯುಲೇಟರಿ ಸಿಸ್ಟಮ್ ಹೋಗೋಣ. ಅದರಲ್ಲಿ ಆರ್ಗನ್ ಸಿಸ್ಟಮ್, ಅದರಲ್ಲಿ ಯಾವ್ಯಾವ ಆರ್ಗನ್ಸು ಕನ್ಸಿಸ್ಟ್ ಆಗುತ್ತೆ. ಸರ್ಕ್ಯುಲೇಟರಿ ಸಿಸ್ಟಮ್ ಕನ್ಸಿಸ್ಟ್ ಆಫ್ 3 ಪಾರ್ಟ್ಸ್. ಸರ್ಕ್ಯುಲೇಟರಿ 3 ಪಾರ್ಟ್ಸ್ ಮೇನ್ ಇದೆ: ಹಾರ್ಟ್, ಬ್ಲಡ್ ಆ್ಯಂಡ್ ಬ್ಲಡ್ ವೆಸಲ್ಸ್. ಇದರಲ್ಲಿ ಹಾರ್ಟು, ಬ್ಲಡ್ ವೆಸಲ್ಸ್ ತುಂಬ ಇಂಪಾರ್ಟೆಂಟ್. ಫಸ್ಟ್ ಹಾರ್ಟಿಗೆ ಬರೋಣ. ದ ಹಾರ್ಟ್ ಈಸ್ ಎ ಟ್ರಯಾಂಗ್ಯುಲರ್ ಮಸ್ಕ್ಯುಲರ್ ಆರ್ಗನ್ ಅಬೌಟ್ ದ ಸೈಜ್ ಆಫ್ ಯುವರ್ ಫಿಸ್ಟ್. ಇಲ್ಲಿ ನೋಡಿ ಕಾಣ್ತಾ ಇದೆ ಅಲ್ವಾ ಹಾರ್ಟ್. ಇದು ನಮ್ಮ ಒಂದು ಮುಷ್ಟಿ ನಮ್ಮ ಅವರವ್ರ ಮುಷ್ಟಿ ಎಷ್ಟೆಷ್ಟಿದೆಯೋ ಅಷ್ಟಿರುತ್ತೆ ಅವ್ರ ಹಾರ್ಟ್ ಅಷ್ಟೇ. ಅದು ಇಟ್ ಆ್ಯಕ್ಟ್ಸ್ ಆಸ್ ಎ ಪಂಪ್ ಆ್ಯಂಡ್ ಪುಷಸ್ ದ ಬ್ಲಡ್ ಇಂಟು ದ ಬ್ಲಡ್ ವೆಸಲ್. ಅದು ಪಂಪ್ ಥರ ಕೆಲಸ ಮಾಡಿ ಎಲ್ಲ ಬ್ಲಡ್ ವೆಸಲ್ಸ್ಗೆ ಪಂಪ್ ಮಾಡುತ್ತೆ. ಇಟ್ ಈಸ್ ಪ್ರೆಸೆಂಟ್ ಇನ್ ದ ಚೆಸ್ಟ್ ಕಾವಿಟಿ. ಚೆಸ್ಟಲ್ಲಿ ಇದು ಇರುತ್ತೆ ಹಾರ್ಟು. ಬಿಟ್ವೀನ್ ದ ಲಂಗ್ಸ್ ಮಧ್ಯದಲ್ಲಿ ಚೆಸ್ಟ್ ಇರುತ್ತೆ. ಆ ಚೆಸ್ಟ್ ಒಳಗಡೆ ಹಾರ್ಟ್ ಇರುತ್ತೆ. ಬಿಟ್ವೀನ್ ದ ಲಂಗ್ಸ್ ಆ್ಯಂಡ್ ಈಸ್ ಸ್ಲೈಟ್ಲಿ ಟಿಲ್ಟೆಡ್ ಟು ದ ಲೆಫ್ಟ್ ಸೈಡ್ ಆಫ್ ದ ಕ್ಯಾವಿಟಿ. ಅದು ಒಂದು ಲೆಫ್ಟ್ ಸೈಡ್ಗೆ ಹೀಗೆ ಲೆಫ್ಟ್ ಸೈಡ್ಗೆ ಇರುತ್ತೆ, ಟಿಲ್ಟ್ ಆಗಿರುತ್ತೆ, ಸ್ವಲ್ಪ ಓರೆಯಾಗಿ ಲೆಫ್ಟಿಗಿರುತ್ತೆ. ಸೊ ಈಗ ಪಾಸಿಟಿವ್ ಲರ್ನಿಂಗ್ ಹ್ಯಾಬಿಟ್ಸ್, ಇದು ಲೈಫ್ ಸ್ಕಿಲ್. ನೆಕ್ಸ್ಟ್ ಈಗ ನೋಡೋಣ. ಈಗ ಸ್ಟ್ರಕ್ಚರ್ ಆಫ್ ಹಾರ್ಟ್. ಈಗ ಹಾರ್ಟ್ ಎಲ್ಲಿದೆ ಅಂತ ಪೊಸಿಷನ್ ನೋಡಾಯಿತು. ಈಗ ಸ್ಟ್ರಕ್ಚರ್ ಹೆಂಗಿದೆ. ದ ಹ್ಯೂಮನ್ ಹಾರ್ಟ್ ಈಸ್ ಡಿವೈಡೆಡ್ ಇಂಟು 4 ಚೇಂಬರ್ಸ್. ಈ ಹಾರ್ಟಲ್ಲಿ 4 ಚೇಂಬರ್ಸ್ ನೋಡಿ ಕಾಣಿಸ್ತಾ ಇದೆ, 4 ಚೇಂಬರ್ಸ್ ಇದೆ. ದ ಅಪ್ಪರ್ ಚೇಂಬರ್ಸ್ ಮೇಲೆ ಇರೋ 2 ಚೇಂಬರ್ಸು ದೇ ಆರ್ ಕಾಲ್ಡ್, ಅದಕ್ಕೇನಂತೀವಿ ನಾವು, ಆರ್ಟ್ರೀಸ್ ಆರ್ಟ್ರೀಸ್ ಅಂತ ಇರಲಿ, ಆರ್ಟ್ರೀಸ್. ಆ್ಯಂಡ್ ಲೋವೆಸ್ಟ್ 2 ಚಾಂಬರ್ಗೆ ಏನದು ವೆಂಟ್ರಿಕಲ್ಸ್. ಮೇಲಿದ್ದು ಆರ್ಟ್ರೀಸ್, ಕೆಳಗಡೆದು ವೆಂಟ್ರಿಕಲ್. ಆರ್ಟ್ರೀಸ್, ವೆಂಟ್ರಿಕಲ್ಸ್. ಈ ಫ್ಲೋ ಆಫ್ ಬ್ಲಡ್ ಈಸ್ ಫ್ರಮ್ ದ ಆರ್ಟ್ರೀಸ್. ಬ್ಲಡ್ ಹೆಂಗೆ ಫ್ಲೋ ಆಗುತ್ತೆ, ಆರ್ಟ್ರೀಸ್ ಬಂದು ಆಮೇಲೆ ಆರ್ಟ್ರಿಯಿಂದ ವೆಂಟ್ರಿಕಲ್ಸ್ಗೆ ಹೋಗುತ್ತೆ. ಆರ್ಟ್ರಿಯಾ ಆರ್ ದ ರಿಸೀವಿಂಗ್ ಚೇಂಬರ್ಸ್ ಅದು ರಿಸೀವ್ ಮಾಡುತ್ತೆ ಹಾರ್ಟಲ್ಲಿ ಇದರ ಬ್ಲಡ್ನ. ದೇರ್ ಆರ್ ಲೆಫ್ಟ್ ಆ್ಯಂಡ್ ಲೆಫ್ಟು ರೈಟ್ ಅಂತ 2 ಆರ್ಟ್ರಿ ಇರುತ್ತೆ. ಲೆಫ್ಟ್ ಆರ್ಟ್ರಿ ಏನು ಮಾಡುತ್ತೆ, ಇಟ್ ರಿಸೀವ್ಸ್ ಆಕ್ಸಿಜನ್ ರಿಸೀವ್ ಮಾಡುತ್ತೆ. ಆಕ್ಸಿಜನ್ ರಿಚ್ ಆರ್ ಪ್ಯೂರ್ ಬ್ಲಡ್ ಫ್ರಮ್ ದ ಆರ್ಟ್ರೀಸ್ ಯಾವಾಗಲೂ ಪ್ಯೂರ್ ಬ್ಲಡ್ನ ರಿಸೀವ್ ಮಾಡುತ್ತೆ. ರೈಟ್ ಆರ್ಟ್ರಿ ರಿಸೀವ್ಸ್ ಆಕ್ಸಿಜನ್ ಪುವರ್ ಆರ್ ಇಂಪ್ಯೂರ್ ಬ್ಲಡ್ ಫ್ರಮ್ ದ ಬಾಡಿ. ಸೊ ದ ರೈಟ್ ಆರ್ಟ್ರಿಯಮ್ ಏನು ಮಾಡುತ್ತೆ, ಫಸ್ಟ್ ಅದು ಆಕ್ಸಿಜನ್ ಆರ್ ಇಂಪ್ಯೂರ್ ಬ್ಲಡ್ನ ಫಸ್ಟ್ ರಿಸೀವ್ ಮಾಡುತ್ತೆ. ಲೆಫ್ಟ್ ಆರ್ಟ್ರಿಮ್ ರಿಸೀವ್ಸ್ ಆಕ್ಸಿಜನ್. ಆಕ್ಸಿಜನ್ ರಿಚ್ ಯೂಸ್ ಪ್ಯೂರ್ ಬ್ಲಡ್ ಫ್ರಮ್ ದ ಬಾಡಿನ ಎಲ್ಲ ಕಳಿಸೋದದು ಲೆಫ್ಟ್ ಆರ್ಟ್ರಿ. ಈ ರೈಟ್ ಆರ್ಟ್ರಿ ಏನು ಮಾಡುತ್ತೆ, ಫಸ್ಟು ದ ರೈಟ್ ಆರ್ಟ್ರಿ ಇಟ್ ರಿಸೀವ್ಸ್ ಆಕ್ಸಿಜನ್ ಪುವರ್ ಆಕ್ಸಿಜನ್ ಕಮ್ಮಿ ಇರ್ತಕ್ಕಂಥ ಇಂಪ್ಯೂರ್ ಬ್ಲಡ್ನ ರಿಸೀವ್ ಮಾಡುತ್ತೆ. ಆಮೇಲೆ ವೆಂಟ್ರಿಕಲ್ಸ್ ಆರ್ ದ ಪಂಪಿಂಗ್ ಚೇಂಬರ್ಸ್. ವೆಂಟ್ರಿಕಲ್ಸೇ ಪಂಪಿಂಗ್, ಅದೇ ಪಂಪ್ ಮಾಡೋದು. ಆರ್ಟ್ರಿಂದ ವೆಂಟ್ರಿಕಲ್ಸ್ಗೆ ಹೋದಾಗ ಲೆಫ್ಟ್ ವೆಂಟ್ರಿಕಲ್ ರಿಸೀವ್ಸ್ ಪ್ಯೂರ್ ಬ್ಲಡ್ ಫ್ರಮ್ ದ ಲೆಫ್ಟ್ ಆರ್ಟ್ರಿ and pumps to all parts of the body. ಸೊ ಲೆಫ್ಟ್ ಆರ್ಟ್ರಿಯಿಂದ ಲೆಫ್ಟ್ ವೆಂಟ್ರಿಕಲ್ಗೆ ಬಂದಾಗ ಬ್ಲಡ್ಡು, ಆಮೇಲೆ ಲೆಫ್ಟ್ ವೆಂಟ್ರಿಕಲ್ ಏನು ಮಾಡುತ್ತೆ, ಪಂಪ್ಸ್ ಮಾಡಿ ಎಲ್ಲ ಬಾಡಿ ಪಾರ್ಟ್ಸ್ಗೆ ಅದು ಕಳಿಸುತ್ತೆ. ರೈಟ್ ವೆಂಟ್ರಿ ರಿಸೀವ್ಸ್ ಇಂಪ್ಯೂರ್ ಬ್ಲಡ್ ಫ್ರಮ್ ದ ರೈಟ್ ಆಟ್ರಿಮ್ ಆ್ಯಂಡ್ ಪಂಪ್ಸ್ ಟು ದ ಲಂಗ್ಸ್. ಈಗ ರೈಟ್ ಸೈಡ್ಗೆ ಹೋಗೋಣ. ರೈಟ್ ಸೈಡ್ ಇದ್ದಾಗ ರೈಟ್ ವೆಂಟ್ರಿಕಲ್ ಇರುತ್ತಲ್ವ, ರೈಟ್ ಆರ್ಟ್ರಿ ಇರುತ್ತಲ್ಲ, ಲೆಫ್ಟ್ ಆರ್ಟಿಕಲ್ ರಿಸೀವ್ಸ್ ಆಯಿತು ಪ್ಯೂರ್ ಬ್ಲಡ್ ಪಂಪ್ಸ್ ಟು ಆಲ್ ಪಾರ್ಟ್. ರೈಟ್ ವೆಂಟ್ರಿಕಲ್ ಏನು ಮಾಡುತ್ತೆ, ಇಟ್ ರಿಸೀವ್ಸ್ ಇಂಪ್ಯೂರ್ ಬ್ಲಡ್ ಫ್ರಮ್ ದ ರೈಟ್ ಆರ್ಟ್ರಿಮಿಂದ ರೈಟ್ ವೆಂಟ್ರಿಕಲ್ಗೆ ಇಂಪ್ಯೂರ್ ಬ್ಲಡ್ ಬಂದಾಗ ರೈಟ್ ವೆಂಟ್ರಿಕಲ್ ಕೂಡ ಅದು ಏನು ಮಾಡುತ್ತೆ, ಇಟ್ ರಿಸೀವ್ಸ್ ದ ರೈಟ್ ಪ್ಯೂರ್ ಬ್ಲಡ್ನ ರಿಸೀವ್ ಮಾಡುತ್ತೆ. ಪ್ಯೂರ್ ಬ್ಲಡ್ ಆಮೇಲೆ ಪಂಪ್ಸ್ ಎಲ್ಲ ಪಾರ್ಟ್ಗೆ ಪಂಪ್ ಮಾಡುತ್ತೆ. ಸೊ ಫಂಕ್ಷನ್ಸ್ ಆಫ್ ದ ಹಾರ್ಟ್ ಫಂಕ್ಷನ್ಸ್ ಏನು, ಪ್ರೈಮರಿ ರೋಲ್ ಆಫ್ ದ ಹಾರ್ಟ್ ಈಸ್ ಟು ಪಂಪ್ ಬ್ಲಡ್. ಮುಖ್ಯವಾದ ಕೆಲಸ ಏನದು, ಬ್ಲಡ್ನ ಪಂಪ್ ಮಾಡೋದು. ಇಟ್ ಪಂಪ್ಸ್ ಪ್ಯೂರ್ ಬ್ಲಡ್ನ ಆಲ್ ಪಾರ್ಟ್ಸ್ ಆಫ್ ದ ಬಾಡಿಗೆ ಪಂಪ್ ಮಾಡಿ ಆ್ಯಂಡ್ ರಿಸೀವ್ಸ್ ಇಂಪ್ಯೂರ್ ಬ್ಲಡ್ನೂ ರಿಸೀವ್ ಮಾಡುತ್ತೆ. ಇಂಪ್ಯೂರ್ ಬ್ಲಡ್ಡಲ್ಲಿ ಏನೇನಿರುತ್ತೆ, ಕಾರ್ಬನ್ ಡೈಆಕ್ಸೈಡ್ ಎಲ್ಲ ಇರುತ್ತೆ ಫ್ರಮ್ ದ ಬಾಡಿ. ಪುಟ್ ಯುವರ್ ಹ್ಯಾಂಡ್ ದ ಲೆಫ್ಟ್ ಸೈಡ್ ಆಫ್ ದ ಲೆಫ್ಟ್ ಸೈಡ್ ಚೆಸ್ಟ್ಗೆ ನಿಮ್ಮ ಹ್ಯಾಂಡ್ ಇಟ್ಕೊಳ್ಳಿ. ನಿಮಗೆ ಅಲ್ಲಿ ಮೂಮೆಂಟ್ಸ್ ಕೇಳಿಸುತ್ತೆ ಅಲ್ವಾ. ಅದೇನದು, ಅದು ಹಾರ್ಟು ಡಬ್ ಅಂತ ಪ್ರೊಡ್ಯೂಸ್ ಮಾಡೋ ಸೌಂಡು. ದಿಸ್ ಸೌಂಡ್ ಈಸ್ ಪ್ರೊಡ್ಯೂಸ್ ಎವ್ರಿ ಟೈಮ್. ಪ್ರತಿ ಸರಿನೂ ಅದು ಪ್ರೊಡ್ಯೂಸ್ ಮಾಡಿ ಹಾರ್ಟ್ ಏನು ಮಾಡುತ್ತೆ, ಪಂಪ್ಸ್ ಮಾಡಿ ಬ್ಲಡ್ಡು ರಿಸೀವ್ ಮಾಡ್ತಾ ಇರುತ್ತೆ, ಪಂಪ್ ಮಾಡ್ತಾ ಇರುತ್ತೆ. ಈ ರಿದಮಿಕ್ ಮೂಮೆಂಟ್ ಆಫ್ ಹಾರ್ಟ್ ವೈಲ್ ಇದು ಪಂಪ್ ಮಾಡುವಾಗ ಆ ಹಾರ್ಟ್ ಮೂವ್ ಆಗುತ್ತಲ್ಲ, ಅದೇ ಹಾರ್ಟ್ ಬೀಟ್. ಅದೇ ನಮಗೆ ಅಲ್ಲಿ ಕೇಳಿಸೋದು, ಫೀಲ್ ಆಗೋದು.
ಅದು ರಿಸೀವ್ ಮಾಡ್ತಾ ಇರುತ್ತೆ, ಪಂಪ್ ಮಾಡ್ತಾ ಇರುತ್ತೆ. ಈ ಮೂಮೆಂಟ್ ಕ್ಯಾನ್ ಬಿ ಫಿಲ್ಡ್ ಅಟ್ ಸೆವರಲ್ ಪಾಯಿಂಟ್ಸ್ ಆಫ್ ದ ಬಾಡಿ ಲೈಕ್ ದ ಫೋರ್ ಹೆಡ್. ಇದೇ ಮೂಮೆಂಟು ಫೋರ್ ನೆತ್ತಿಲು ಗೊತ್ತಾಗುತ್ತೆ, ಕತ್ತಲ್ಲೂ ಗೊತ್ತಾಗುತ್ತೆ, ಕೈ ರಿಸ್ಟಲ್ಲೂ ಗೊತ್ತಾಗುತ್ತೆ. ರಿಸ್ಟ್ ನೋಡಿ, ಕೈ ರಿಸ್ಟಿಗೆ ನೋಡ್ತಾರೆ ಡಾಕ್ಟ್ರು ಫೀವರ್ ಬಂದರೆ ಅಲ್ವಾ. ವಿ ಕ್ಯಾನ್ ಹಿಯರ್ ಅವರ್ ಹಾರ್ಟ್ ಬೀಟ್ ವಿತ್ ದ ಹೆಲ್ಪ್ ಆಫ್ ಅನ್ ಇನ್ಸ್ಟ್ರಮೆಂಟ್ ಕಾಲ್ಡ್ ಸ್ಟೆಥೋಸ್ಕೋಪ್. ಸ್ಟೆಥೋಸ್ಕೋಪ್ ಮೂಲಕ ಇದೆಲ್ಲಿ ಮೂಮೆಂಟ್ಸಲ್ಲಿ ಗೊತ್ತಾಗುತ್ತೆ. ಲೈಟ್ ಮೂಮೆಂಟ್ ಫೆಲ್ಟ್ ಈಸ್ ಕಾಲ್ಡ್ ದ ಪಲ್ಸ್. ತುಂಬ ಸಾಫ್ಟಾಗಿ ಮೂಮೆಂಟ್ ಸಿಗುತ್ತಲ್ಲ, ಇಲ್ಲಿ ಪಲ್ಸ್ ನೋಡ್ತೀವಲ್ಲ ರಿಸ್ಟ್ ಹತ್ರ, ಅದಕ್ಕೆ ಪಲ್ಸ್ ಅಂತೀವಿ. ದ ನಂಬರ್ ಆಫ್ ಟೈಮ್ಸ್ ಅವರ್ ಹಾರ್ಟ್ ಬೀಟ್ಸ್ ಪರ್ ಮಿನಿಟ್ ಈಸ್ ಕಾಲ್ಡ್ ಎ ಪಲ್ಸ್ ರೇಟ್. ಪಲ್ಸ್ ರೇಟ್ ಕಂಡುಹಿಡಿಯೋದು ಏನು, ಪಲ್ಸ್ ರೇಟ್ ಏನು ಹೇಗೆ ಅಂತ ಹೇಳೋದು ಹೆಂಗೆ ಅಂದರೆ, ಒಂದು ನಿಮಿಷಕ್ಕೆ ನಮ್ಮ ಹಾರ್ಟ್ ಎಷ್ಟು ಬೀಟ್ ಆಗುತ್ತೆ ಅದನ್ನು ಪಲ್ಸಲ್ಲಿ ನೋಡ್ತಾರೆ, ಅದೇ ಪಲ್ಸ್ ರೇಟ್. ಓಕೆನಾ? ಇಷ್ಟು ನಮಗೀಗ ಇಷ್ಟ ಆಯಿತು. ಸೊ ದಿಸ್ ಈಸ್ ಅಬೌಟ್ ದ ಸರ್ಕ್ಯುಲೇಟರಿ ಸಿಸ್ಟಮ್. ಈ ಚಾಪ್ಟರ್ ಇಲ್ಲಿಗೆ ಕ್ಲೋಸ್ ಆಯಿತು ಅನಿಸುತ್ತೆ. ಓಕೆ, ಐ ಥಿಂಕ್ ಅರ್ಥ ಆಯಿತು ನಿಮಗೆ ಸರ್ಕ್ಯುಲೇಟರಿ ಸಿಸ್ಟಮ್ ಬಗ್ಗೆ, ಅದರ ಫಂಕ್ಷನ್ನು, ಅದರ ಪಾರ್ಟ್ಸು ಎಲ್ಲ ಅರ್ಥ ಆಯಿತು. ಓಕೆ, ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಚಿಲ್ಡ್ರನ್.